ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಪ್ರತಿಯೊಂದರಲ್ಲೂ ಕೂಡ ನಾವು ನಿಮಗೆ ಕೊಡ್ತಲೇ ಬಂದಿದ್ದೇವೆ. ಶತ್ರು ನಾಶ ಆಗಬೇಕು, ಆರೋಗ್ಯದಲ್ಲಿ ವೃದ್ಧಿ ಆಗಬೇಕು, ಮನೆಯ ವಾಸ್ತುವಿನ ಸಮಸ್ಯೆ, ಕಣ್ದೃಷ್ಟಿಯ ಸಮಸ್ಯೆ ನಿವಾರಣೆ ಆಗಬೇಕು, ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗಬೇಕು ಅಂತಕ್ಕಂಥವ್ರು ಕೇವಲ ಈ ಸುದರ್ಶನ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿ 21 ಬಾರಿ ಪ್ರತಿ ದಿವಸ ಸುದರ್ಶನ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ನಾನಾ ರೀತಿಯಾದಂಥ ಸಂಕಷ್ಟಗಳು ದೂರ ಆಗ್ತದೆ. ಅಬ್ಸ್ಟಕಲ್ಸ್ ಅಂತ ನೋಡಿದ್ವಿ. ತುಂಬ ಸರಳವಾಗಿರ್ತಕ್ಕಂಥ ವಿಧಾನಗಳಿದೆ. ಅಂದರೆ ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಏನೇ ಮಾಡಿದ್ರೂ ಕೂಡ ನಾವು ಸದ್ಬುದ್ಧಿ ಅತಿ ನೋಡಿ, ನಾವು ಕೆಲವೊಂದು ಮಂತ್ರಗಳನ್ನು ತಪ್ಪೇಳಿ ನಮ್ಮ ಭಾವಶುದ್ಧಿ ಇರಬೇಕು ಅನ್ನೋದು ಬಹಳ ಮುಖ್ಯ. ನಮ್ಮ ಭಾವನೆಗಳೇ ಶುದ್ಧಿವಿಲ್ಲದಾಗ ನೀವು 1000 ಮಂತ್ರಗಳು 1000 ರೀತಿಯಲ್ಲಿ ಹೇಳಿದ್ರು ಕೂಡ ನೆವರ್ ಇಟ್ಸ್ ವರ್ಕ್ಸ್, 100% ವರ್ಕ್ ಮಾಡೋದಿಲ್ಲ. ಅದಕ್ಕೆ ಭಾವಶುದ್ಧಿ ತನುಶುದ್ಧಿ ಭಾಳ ಮುಖ್ಯವಾಗ್ತದೆ. ಹಾಗಾಗಿ ಮಂತ್ರಗಳಲ್ಲಿ ಶಕ್ತಿಗಳು ತುಂಬ ಜಾಸ್ತಿ ಇದೆ. ನೀವು ಯಾವಾಗ ಈ ಥರದ ಮಂತ್ರಗಳನ್ನು ಪಠನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೋ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ಬಂದರೂ ತಡಿತಕ್ಕಂಥ ಶಕ್ತಿಗಳು ಬರುತ್ತೆ. ಬರದಲ್ಲೇ ಇರತಕ್ಕಂಥದ್ದೇನಿಲ್ಲ. ನೀವು ಕೋಟಿ ಮಂತ್ರಗಳನ್ನು ಜಪ ಮಾಡಿದ್ರೆ ಸಂಕಷ್ಟಗಳು ಕರ್ಮಾನುಸಾರವಾಗಿ ಬಂದೇ ಬರುತ್ತೆ. ಪ್ರಮಾಣ ಕಡಿಮೆ ಆಗ್ತದೆ ಅಷ್ಟೆ. ಅದನ್ನು ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಪ್ರಥಮ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ, ಅತಿಗಂಡ ಯೋಗ, ಬವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ. ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10:40 12:06 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2:57 4:23 ಹಾಗೆ ಗುಳಿಕ ಕಾಲ ಬೆಳಗ್ಗೆ 7:48 9:14 ಹಾಗೆ ದುಷ್ಟಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 8:55 9:38 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 1:10 1:52 ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತು ಸಹಿತವಾಗಿ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರು ಖಂಡಿತ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ನಿಮ್ಗೆ ಎಷ್ಟು ಶುಭವಿದೆಯೋ ಅಷ್ಟೇ ಶುಭ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಅನ್ಯತಃ ಶತ್ರುಗಳನ್ನು ತಾವು ಏನೇ ಸಮಸ್ಯೆ ಬಂದರೂ ದೂರ ಇಟ್ಬಿಡಿ. ಮಾತುಕತೆ ವಿಚಾರದಲ್ಲಿ ಯಾವುದೇ ಮಾತುಕತೆ ಏನೇ ಆಗಿರ್ಬೋದು, ಖಂಡಿತ ಭಾಳಷ್ಟು ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ವರ್ಗದವರೆಗೂ ಅಷ್ಟು ಶುಭತ್ವ ಇಲ್ಲ. ಅದೇ ಒಂದು ರಿಸರ್ಚ್ ರಿಲೇಟೆಡ್ ಇರ್ತಕ್ಕಂಥವ್ರಿಗೆ ಖಂಡಿತ ಒಂದಷ್ಟು ಶುಭದ ಫಲಗಳು ಲಭ್ಯವಾಗ್ತದೆ. ತ್ರಯಂಬಕ ಮಂತ್ರವನ್ನು ಮೇಷರಾಶಿಯವರು ಪಠನೆ ಮಾಡೋದು ಮರಿಬೇಡಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶಿವನಿಗೆ ಕ್ಷೀರಾಭಿಷೇಕ ಅಥವಾ ರುದ್ರಾಭಿಷೇಕವನ್ನು ಮಾಡಿಸೋದು ಮರಿಬೇಡಿ. ಇದನ್ನು ಅಥವಾ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತದೆ, ಲಾಭವನ್ನು ತರ್ತದೆ. ಮದುವೆ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಶುಭವನ್ನು ತರ್ತದೆ. ಸಹೋದರಗಳಿಂದ ಲಾಭವನ್ನು ಪಡಿತೀರಿ. ನಿಮ್ಮ ಹಳೆಯ ಕಾಲದ ಅಂದರೆ ಒಂದು ಹಿಂದಿನ ಒಂದು ಪ್ರೀತಿಯ ನೆನಪುಗಳು ಅಥವಾ ಅವರನ್ನು ಸಂಧಿಸ್ತಕ್ಕಂಥ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ವೃಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ದಿನ. ಹಾಗೆ ಮಿಥುನ ರಾಶಿ ನೋಡಿ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧಿಸ್ತೀರಿ. ವೈವಾಹಿಕ ಜೀವನ ನಿಮಗೆ ಬೇಸತ್ತು ಏನು ಮಾಡ್ತೀರಿ, ಡಿವೋರ್ಸ್ಕನ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಕೂಡ. ನಿಮ್ಮ
ಫಲಕ್ಕೆ ತಕ್ಕ ಪ್ರತಿಫಲ ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ದಿನ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ, ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ನೀವು ಕೂಡ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡಿ, ಶುಭವಾಗ್ತದೆ. ಕಟಕ ರಾಶಿ ಇವತ್ತೂ ಸಹಿತವಾಗಿ ಮಂದಗತಿಯ ಚಾಲನೆ ಇರುತ್ತೆ. ಬದಲಾವಣೆಯನ್ನು ಮಾಡ್ಕೋಬೇಕು ಅನಿಸ್ತೀರಾ, ಕೆಲಸದಲ್ಲಿ ಫ್ಲಕ್ಚುಯೇಟಿಂಗ್ ಇರ್ತದೆ, ಬಿ ಕೇರ್ಫುಲ್. ಪದಚ್ಯುತಿ ಅಂದರೆ ಕೆಲಸ ಬದಲಾವಣೆ ಅಥವಾ ಕೆಲಸದಲ್ಲಿ ಸಮಸ್ಯೆಗಳು ಇವೆರಡೂ ಕಾಡುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಕೊಂಚ ಹಿನ್ನಡೆ ಇರ್ತದೆ. ಕೆಲಸ ಕಾರ್ಯಗಳು ವಿಳಂಬತೆಯನ್ನು ತೋರಿಸ್ತದೆ. ಸ್ವಲ್ಪ ಶಿವನ ದೇವಸ್ಥಾನ ಭೇಟಿ, ಶಿವನ ಅಷ್ಟೋತ್ತರಗಳನ್ನು ಭೇಟಿ ಮಾಡಿಕೊಳ್ಳೋದು ಉತ್ತಮ. ಸಿಂಹರಾಶಿ ಈ ದಿನ ಸಹಿತವಾಗಿ ಸ್ವಲ್ಪ ತೊಂದರೆಗಳ ಎದುರಿಸ್ತಕ್ಕಂಥದ್ದು ಇರುತ್ತೆ. ನೆಮ್ಮದಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಬಟ್ ಭೂಮಿಯ ವಿಚಾರದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಶುಭತ್ವ, ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ನೀವು ಸಿಂಹರಾಶಿಯವರಾಗಿದ್ದು ತ್ರಯಂಬಕ ಮಂತ್ರವನ್ನು ಪಠನೆ ಮಾಡಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆ, ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ, ಉತ್ತಮವಾಗಿರೋದಿಲ್ಲ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಅಫ್ಕೋರ್ಸ್ ಒಂದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಧಾನಗಳಲ್ಲಿ ನಿಮಗೆ ಲಾಭ ಲಭ್ಯತೆ. ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಸಮಾಧಾನದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ಇರ್ತದೆ, ಅಷ್ಟು ಉತ್ತಮತೆ ಇರೋದಿಲ್ಲ, ಸಾಧಾರಣವಾಗಿರುತ್ತೆ. ತುಲಾರಾಶಿಯವರಿಗೆ ಈ ದಿನ ಸಹಿತವಾಗಿ ಶುಭದ ಒಂದು ಕಾಲ ಮುಂದುವರಿತದೆ. ವ್ಯಾಪಾರ ವಹಿವಾಟುಗಳು, ತನ್ನ ಕೆಲಸದಲ್ಲಿ ಶ್ರದ್ಧೆ ಇರತಕ್ಕಂಥದ್ದು, ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು, ಕೇವಲ ಕೆಲಸದಲ್ಲಿ ಮಗ್ನತೆಯನ್ನು ಇರತಕ್ಕಂಥದ್ದು ಇರುತ್ತೆ. ಅದರ ದಾಂಪತ್ಯ ಸಣ್ಣ ಪುಟ್ಟ ವಿರಸಗಳು ಕಾಣುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ, ಶುಭವಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ. ವೃಶ್ಚಿಕ ರಾಶಿಯವರಿಗೆ ಅಗೈನ್ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ. ಹಾಗೆ ಪೊಸೆಸಿವ್ನೆಸ್ ಜಾಸ್ತಿ ಇರ್ತದೆ. ಏನು ಪೊಸೆಸಿವ್ನೆಸ್ ಜಾಸ್ತಿ ಇರುತ್ತೆ? ಜಲಸ್ ಬುದ್ಧಿ ಜಾಸ್ತಿ ಆಗಿಬಿಡುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೊಟ್ಟೆ ಕಿಚ್ಚಿನ ಮನೋಭಾವತೆ ಜಾಸ್ತಿ ಆಗುತ್ತೆ. ಸ್ನೇಹಿತರೊಟ್ಟಿಗೆ ಬಾಂಧವ್ಯವನ್ನು ಕಡಿಮೆ ಮಾಡ್ಕೊಳ್ತೀರಿ. ಸ್ವಲ್ಪ ವಕ್ರ ಬುದ್ಧಿ ಇರತಕ್ಕಂಥ ದಿನ. ಸಾಧಾರಣವಾಗಿ ರಾಯರ ಅಷ್ಟೋತ್ತರವನ್ನು ಪಠನೆ ಮಾಡಿ, ಜ್ಞಾನ ವೃದ್ಧಿ ಆಗ್ತದೆ, ಶುಭವಾಗ್ತದೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವರು ವಾಹನಾದಿಗಳಿಂದ ಇವತ್ತು ಸ್ವಲ್ಪ ಜಾಗರೂಕರಾಗಿರಬೇಕು. ಸೋಂಬೇರಿತನ ಕಾಡುತ್ತೆ. ನೆಮ್ಮದಿ ಕಾಣದಲ್ಲೇ ಇರತಕ್ಕಂಥ ದಿನ ಸಹಿತವಾಗಿ ರಿಮೋಟಾಗಿ ಮನೆ ಬಿಟ್ಟು ಎಲ್ಲ ದೂರ ಇದ್ಬಿಡೋಣಪ್ಪ ರಿಮೋಟಾಗಿ. ಬಟ್ ವಿದೇಶ ಪ್ರಯಾಣಕ್ಕೆ ಭಾಳ ಶುಭವಾಗಿರ್ತಕ್ಕಂಥ ದಿನ. ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಅವ್ರಿಗೆ ವಿದೇಶ ಪ್ರಯಾಣ ಸ್ವಲ್ಪ ಶುಭತ್ವವನ್ನು ಕೊಡುತ್ತೆ. ಬಟ್ ವ್ಯಾಪಾರ ವಹಿವಾಟುಗಳು ನಷ್ಟದ ಎಡೆಗೆ ಇವತ್ತು ಸಾಗ್ತದೆ. ಸೋಂಬೇರಿತನ ಕಾಡುತ್ತೆ. ಶಿವನ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಲಾಭ ಬರ್ತದೆ. ಮಕರ ರಾಶಿ ಇವತ್ತು ಕೂಡ ಸ್ವಲ್ಪ ಲಾಭದ ವಾತಾವರಣ ಇರ್ತದೆ. ತಮ್ಮ ಕಾರ್ಯಗಳು ವಿಳಂಬವಾದರೂ ಕೂಡ ಲಾಭವನ್ನು ಕೊಡ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಎಲ್ಲರನ್ನೂ ಪ್ರೀತಿಯಿಂದ ಆಧರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಮಾತುಕತೆ ವಿಳಂಬವಾದರೂ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ. ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ. ಹಾಗೆ ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಶುಭದ ವಾತಾವರಣ ಲಭ್ಯವಾಗ್ತದೆ, ಒಳ್ಳೆಯದಾಗ್ತದೆ. ಕುಂಭರಾಶಿಯವರಿಗೆ ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲೇಬೇಕು. ನಾನು ಕೆಲಸದಲ್ಲಿ ತಲ್ಲೀನತೆ ಆಗಬೇಕು. ನನ್ನ ಎಫರ್ಟು, ನನ್ನ ಮಾತು ಕತೆಗಳಿಂದ ಕೂಡ ನಾನು ಅಭಿವೃದ್ಧಿಯನ್ನು ಮಾಡ್ಕೋಬೇಕು. ಹಾಗೆ ಸಾಂಸಾರಿಕ ಜೀವನದಲ್ಲಿ ಶುಭತ್ವವನ್ನು ಕೊಡಲೇಬೇಕು. ಹಾಗೆ ನನ್ನ ಸಂಸಾರವನ್ನು ನಾನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥದ್ದು ಇರುತ್ತೆ. ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ವಹಿಸ್ತೀರಾ. ಕೆಲಸದಲ್ಲಿ ಶ್ರದ್ಧೆಯನ್ನು ವಹಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಖಂಡಿತ ಕುಂಭರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು. ಕೊನೆಯದಾಗಿ ಮೀನರಾಶಿ ಈ ದಿನ ನೋಡಿ, ಮೀನರಾಶಿಯವ್ರಿಗೆ ಸ್ವಲ್ಪ ಅಸಡ್ಡೆ ಕಾಡ್ತಕ್ಕಂಥದ್ದು ಇರುತ್ತೆ. ಎಲ್ಲರಿಗೂ ಪ್ರೀತಿ ಕೊಡ್ತೀರಾ, ಆದರೆ ಈ ದಿನ ನಿಮಗೆ ಪ್ರೀತಿನೇ ಸಿಗೋದಿಲ್ಲ. ಇದೊಂದು ಡಿಫಾಲ್ಟ್. ಬಟ್ ಪ್ರಯಾಣ ಬಯಸ್ತೀರಿ, ಪ್ರಯಾಣಗಳು ಕೂಡ ವಿಳಂಬತೆ ಆಗುತ್ತೆ. ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರತಕ್ಕಂಥದ್ದಿದೆ. ಹಾಗಾಗಿ ಸ್ವಲ್ಪ ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಎಳ್ಳಿನ ಒಬ್ಬಟ್ಟನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ಮೀನರಾಶಿಯವರು. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಶತ್ರುಬಾಧೆ, ನಾನಾ ರೀತಿಯಾದಂಥ ಸಂಕಷ್ಟಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು,
ಯಾವುದೇ ವಿಚಾರಕ್ಕೆ ಆಗಲಿ, ನಿಮ್ಮ ವಾಸ್ತು ಮತ್ತೊಂದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾನಾ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳಿಗೆ ಈ ಒಂದು ಸುದರ್ಶನ ಗಾಯತ್ರಿ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಖಂಡಿತವಾಗಿ ಈ ಮಂತ್ರವನ್ನು ಪ್ರತಿ ದಿವಸ 21 ಬಾರಿ ಅಥವಾ 108 ಬಾರಿ ಪಠನೆಯನ್ನು ಮಾಡಿ. ಓಂ ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್. ಓಂ ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್. ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಿ ಆಬ್ಸ್ಟಕಲ್ಸ್ ದೂರ ಆಗ್ತದೆ, ಶುಭವನ್ನು ಕೊಡ್ತದೆ. ಹಾಗೆ ವಿಷ್ಣುವಿನ ಅನುಗ್ರಹ ಲಭ್ಯವಾಗುತ್ತೆ. ಸುದರ್ಶನ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು, ಶತ್ರುಬಾಧೆಯಿಂದ ಕಾಪಾಡ್ತಕ್ಕಂಥದ್ದು, ಮಾಠಾಮಂತ್ರ ದುಸ್ವಪ್ನಗಳಿಂದ ಕಾಪಾಡ್ತಕ್ಕಂಥದ್ದು ಈ ಒಂದು ಸುದರ್ಶನ ಗಾಯತ್ರಿ ಮಂತ್ರದ ಮಹಿಮೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.